ಪರವಾಗಿಲ್ಲ, ನಾಚ್ಕೋಬೇಡ. ಇಲ್ಲೋಳಿಲ್ಲ ಹುಡುಗಿನ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಯಾವ ರೆಸಾರ್ಟ್? ಅದಂತೂ ಗೊತ್ತಿಲ್ಲ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀನಿ ನಾನು ವ್ಲಾಗ್ಸ್ ಮಾಡೋದಕ್ಕೆ. ಆ್ಯಕ್ಚುಲಿ ಏನಕ್ಕೆ ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ ಅಂದರೆ ಕಂಟೆಂಟ್ಸ್ ಇರ್ತಾ ಇರಲಿಲ್ಲ, ಯಾವಾಗಲೂ ಮನೇಲಿ ಇರ್ತಾ ಇದ್ದೆ. ಸೊ ಆ ಕಾರಣಕ್ಕೆ ಕಂಟೆಂಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಇವಾಗ ವ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಸಂಧ್ಯಾ ಹೇಳ್ದಂಗೆ ನಾವು ರೆಸಾರ್ಟ್ಗೆ ಬಂದ್ವಿ. ಆ್ಯಕ್ಚುಲಿ ಶೋಲಿನ್ ರೆಸಾರ್ಟ್ಗೆ ಹೋಗಬೇಕಂತ ಹೋಗಿದ್ವಿ. ಅಲ್ಲಿ ಆಲ್ರೆಡಿ 200 ಬುಕ್ಕಿಂಗ್ಸ್ ಆಗಿದ್ದರಿಂದ ಸೊ ಮತ್ತೆ ಅಲ್ಲಿ ನಮಗೆ ಆಟ ಆಡೋದಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ನಮ್ಮ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡ್ವಿ. ಪ್ಲ್ಯಾನ್ ಚೇಂಜ್ ಮಾಡಿ ಬೇರೆ ರೆಸಾರ್ಟಿಗೆ ಹೋದ್ವಿ. ಬೇರೆ ರೆಸಾರ್ಟ್ಗೆ ರೀಚ್ ಆದ್ವಿ. ಈ ರೆಸಾರ್ಟ್ ಹೆಸರು ನೆಲದ ಸಿರಿ ಅಂತ. ಆನೆಗಳು ನಮ್ಮನ್ನ ವೆಲ್ಕಮ್ ಮಾಡ್ತು. ಆ್ಯಂಡ್ ಆ್ಯಕ್ಚುಲಿ ಎಲ್ರಿಗೂ ಡಿಸಪಾಯಿಂಟ್ ಆಯಿತು, ಬಿಕಾಸ್ ಯಾಕಂದರೆ ನಾವು ಅದನ್ನು ಪ್ಲ್ಯಾನಲ್ಲಿ ಇಟ್ಕೊಂಡು ಹೋಗಿದ್ದು. ಬಟ್ ಏನು ಮಾಡೋದು, ಎಕ್ಸಿಕ್ಯೂಟ್ ಆಗಲಿಲ್ಲ. ಬಿಕಾಸ್ ಅವ್ರು ಹೇಳಿದರು ಡೈರೆಕ್ಟಾಗಿ ಬಂದು ಬುಕ್ ಮಾಡಿದ್ರೆ ಓಕೆ ಪರವಾಗಿಲ್ಲ ಅಂತ. ಡೈರೆಕ್ಟಾಗಿ ಹೋದರೆ ನೋಡಿದ್ರೆ ಬೇರೆ ಬುಕ್ಕಿಂಗ್ಸ್ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದೀವಿ ಅಂದರು. ಸೊ ಡಿಸಪಾಯಿಂಟ್ ಆಗಿತ್ತು. ಆ್ಯಂಡ್ ಅಲ್ಲೇ ಸರ್ಚ್ ಮಾಡಿ ನಮ್ಮ ಮನೆಗೆ ನಿಯರೇ ಸೊ ಒಂದು ರೆಸಾರ್ಟ್ ಸಿಕ್ತು. ಅಂದೆ ನನ್ನ ಪ್ರಕಾರ ರೆಸಾರ್ಟ್ ಫುಲ್ ಖಾಲಿ ಇದೆ. ನಮ್ಮದೇ ನಾವೊಬ್ಬರೇ ಅನಿಸುತ್ತೆ. ಸಕ್ಕತ್ತಾಗಿದೆ ರೆಸಾರ್ಟು. ನಿಮಗೆ ಫ್ರೀಯಾಗಿ ಫ್ಯಾಮಿಲಿ ಜೊತೆ ಬಂದರೆ, ಇಲ್ಲ ನಿಮ್ಮ ಕಪಲ್ಸ್ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಮಸ್ತ್ ವ್ಯೂ ಇರುತ್ತೆ, ಎಂಜಾಯ್ ಮಾಡ್ಬೋದು. ಅಲ್ಲಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಬಿಕಾಸ್ ನಿಮಗೆ ಇದನ್ನು ನೋಡಿದ್ರೇ ಗೊತ್ತಾಗತ್ತೆ. ಅದೇನು ಎಲ್ಲಿ ಸಿಗ್ತಿಲ್ಲ? ರಾಗಿನ ಎಲ್ಲ ರಾಗಿ ಎಸ್, ಒಳಗಡೆ ಬಂದು ವೆಲ್ಕಮ್ ಡ್ರಿಂಕ್ ಸೊ ವೆಲ್ಕಮ್ ಡ್ರಿಂಕ್ ಫೋಟೋ ತೆಗಿತಾಯಿಲ್ಲ, ವಿಡಿಯೋ ಮಾಡ್ತಿರೋದು. ತೆಗ್ದೆ, ನೀನು ಇದೆಯಾ? ಫೋಟೋ ತೆಗಿತಾ ಇಲ್ಲ, ಪೋಸ್ ಕೊಡ್ತಿದ್ದಲ್ಲ, ಫೋಟೋ ತೆಗಿತಾ ಇಲ್ಲ ಅಂದೆ. ಹಾಂ, ಕುಡೀರಿ ಬಂದೆ ನಿಮಿಷ. ಎಕ್ಸ್ಕ್ಯೂಸ್ ಮೀ, ಬರ್ಬೋದಾ? ಹೀಗೆ ನಾರ್ಮಲ್ ಸಿಟ್ಟಿಂಗ್ ಬೇಕಂದ್ರೆ ನಾರ್ಮಲ್ ಸಿಟ್ಟಿಂಗ್ ಕೂಡ ಅಲ್ಲಿ ಥೀಮ್ ಇದೆ. ಇಟ್ಸ್ ಕಿಚನ್ ಏರಿಯಾ. ಹಾಂ, ಓಕೆ. ಚಟ್ರಿ ಕೊಡಲಿ ಏನಂತಾರೆ? ಕುಲುಮೆ. ಇದು ಉಳಿಮೆ.
ಹೇಳಕ್ ಹೋಗ್ಬೇಡ. ನಾವು ಅದನ್ನ ಆಡ್ಕೊಂಡು ಬಂದ್ವಿ. ನಾವು ಅದರಲ್ಲೇ ಸ್ಟಾಪ್ ಮಾಡಿದ್ವಿ. ಅದನ್ನೇ ವಾಪಸ್ ರಿಟರ್ನ್ ಬಂದಿದ್ವಿ. ನಾನು ಇವಾಗ ಸ್ಪೈಸ್ ಮಾಡ್ಕೊಂಡು 10 ನಿಮಿಷ ಅಂತಂದ್ರಿ, ಅರ್ಧ ಗಂಟೆ ಆಯ್ತು. ಹೊಟ್ಟೆದೆಲ್ಲ ಶೀತ ಆಗಿದೆ. ಇವಾಗ ಊಟ ಆಡ್ಲಿಕ್ಕೂ ಗೊತ್ತಿಲ್ಲ. ಏನಾಗುತ್ತೆ ಸ್ವಲ್ಪ ಎಲ್ಲ ಇವಾಗ ಬರಲ್ಲ ಅಂದ್ರೆ ನಾವೇ Bye.